ಬಹಳಷ್ಟು ಒಳ್ಳೆ ಕಾರ್ಯಕ್ರಮ ಇತ್ತು. ಮನ್ರೇಗಾ ಕಾರ್ಯಕ್ರಮ UPA ಸರ್ಕಾರದ ಅವಧಿಯಲ್ಲಿ ಅನುಷ್ಠಾನ ಆಗಿದ್ದಂಥದ್ದು. ಸಾಕಷ್ಟು ಭಾರತಾದ್ಯಂತ ಎಲ್ಲ ಹಳ್ಳಿಗಳಲ್ಲೂ ಸಹ ಒಂದು ರೀತಿ ದುಡಿಯುವಂಥ ವರ್ಗಕ್ಕೆ ದುಡಿಮೆ ಮಾಡಿಕೊಂಡು ಜೀವನ ಮಾಡೋಂಥ ಒಂದು ಉದ್ಯೋಗ ಸೃಷ್ಟಿಯಾಗೋಂಥ ವಾತಾವರಣದಲ್ಲಿ ಕ್ರಾಂತಿಕಾರಿ ಯೋಜನೆಯಾಗಿ ಹೊರಹೊಮ್ಮಿತ್ತು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಸಹ ಆಗ್ತಾ ಇತ್ತು. ಸುಮಾರು 100 ದಿನಗಳ ಕೂಲಿನೂ ಸಹ ಆ ಸಂದರ್ಭದಲ್ಲಿ ಸಿಗ್ತಾ ಇದ್ದಂಥದ್ದನ್ನು ನಾವು ಮನ್ರೇಗಾ ಕಾರ್ಯಕ್ರಮದಲ್ಲಿ ನೋಡ್ತಾ ಬಂದಿದ್ವಿ. ಈಗ ಅದೇ ಕಾರ್ಯಕ್ರಮನೇ ಹೆಸರನ್ನ ಬದಲಾವಣೆ ಮಾಡಿ VB ರಾಮ್ಜಿ ಅಂತೇಳಿ ಕೇಂದ್ರ ಸರ್ಕಾರ ಮಾಡಕ್ಕೆ ಕೊಟ್ಟಿರೋಂಥದ್ದನ್ನು ನಾವು ನೋಡಿದಾಗ ಅಲ್ಲಿ ಹಿಂದೆ ನಮಗೆಲ್ಲನೂ ಸಹ ಸಾಕಷ್ಟು ಅನುಕೂಲದ ರೀತಿಯಲ್ಲಿ ಯೋಜನೆ ಅನುಷ್ಠಾನ ಆಗ್ತಾ ಇತ್ತು. ಗ್ರಾಮ ಪಂಚಾಯಿತಿಗಳು ಸರ್ವಾಧಿಕಾರ ಇತ್ತು. ಅಲ್ಲಿನ ಪಂಚಾಯಿತಿ ಸದಸ್ಯರು ಆಡಳಿತ ಮಂಡಳಿ ಸೇರಿಕೊಂಡು ರೂಪುರೇಷೆಗಳನ್ನ ತಯಾರು ಮಾಡಿ ಅದನ್ನು ಜಿಲ್ಲಾ ಪಂಚಾಯಿತಿಯಲ್ಲಿ ಅಪ್ರೂವಲ್ ತಗೊಂಡು ಎಲ್ಲ ಕೆಲಸಗಳನ್ನ ಸಹ ಅನುಷ್ಠಾನ ಮಾಡೋಂಥದ್ದು ಆಗ್ತಾ ಇತ್ತು. ಈಗೆಲ್ಲನೂ ಸಹ ಕೇಂದ್ರ ಸರ್ಕಾರಕ್ಕೆ ಕೇಂದ್ರದ ಕಡೆ ಮುಖ ಮಾಡೋಂಥದ್ದು, ಅವರ ಅಪ್ರೂವಲ್ ಕಾಯೋಂಥ ವಾತಾವರಣನ ಒಂದು ತಿದ್ದುಪಡಿಗಳು ಮಾಡ್ತಾ ಇರೋಂಥದ್ದು ಕೇಂದ್ರ ಸರ್ಕಾರ. ಇದು ಖಂಡನೀಯ. ಮೇಲಾಗಿ ರಾಜ್ಯ ಸರ್ಕಾರದ ಅನುಪಾತ ಕಳೆದ ಮನ್ರೇಗಾ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ 10% 90% ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ಏನು ಆ ಯೋಜನೆಗೆ ಹಣ ಖರ್ಚಾಗ್ತಾ ಇತ್ತು ಅದನ್ನೀಗ 60% ಕೇಂದ್ರ ಸರ್ಕಾರ 40% ತಂದಿರೋಂಥದ್ದು ಮತ್ತೆ ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಹೊಡೆತ ಆಗೋಂಥದ್ದು. ಮತ್ತು ಈ ಯೋಜನೆ ಅಷ್ಟೊಂದು ಅಚ್ಚುಕಟ್ಟಾಗಿ ಅನುಷ್ಠಾನ ಆಗುವಂಥ ನಿಟ್ಟಿನಲ್ಲಿ ವಿಳಂಬ ಆಗೋದಕ್ಕೆ ಇವೆಲ್ಲನೂ ಸಹ ಒಂದು ರೀತಿ ಈ ಯೋಜನೆ ಎಲ್ಲೋ ಒಂದು ಕಡೆ ನಶಿಸೋಗೋದಕ್ಕೆ ಕೇಂದ್ರ ಸರ್ಕಾರ ಇಂಡೈರೆಕ್ಟ್ ಆಗಿ ಹುನ್ನಾರ ಮಾಡ್ತಾ ಇದೆ ಅಂತೇಳಿ ನಮಗೆ ಕಾಣ್ತಾ ಇದೆ. ಎಲ್ಲೂ ಸಹ ಸಾರ್ವಜನಿಕರು, ಬಡಬಗ್ಗರು, ಕೂಲಿ ಕೆಲಸ ಮಾಡೋಂಥ ವರ್ಗಕ್ಕೆ ಮತ್ತು ವಿಶೇಷವಾಗಿ ರೈತರಿಗೆ ಹೆಚ್ಚು ಅನುಕೂಲ ಆಗ್ತಾ ಇತ್ತು. ಬದುಗಳು ನಿರ್ಮಾಣ ಮಾಡೋಂಥದ್ದು, ಅವರ ಕಟ್ಟೆಗಳನ್ನ ನಿರ್ಮಾಣ ಮಾಡೋಂಥದ್ದು, ಅವ್ರು ಏನಾದರೂ ಹಾರ್ಟಿಕಲ್ಚರ್ ಕ್ರಾಫ್ಟ್ಸ್ ಮಾಡೋಂಥ ನಿಟ್ಟಿನಲ್ಲಿ ಗುಣಿಗಳು ಹಾಕ್ಕೊಳ್ಳೋದಕ್ಕೂ ಸಹ ಈ ಯೋಜನೆಯಿಂದ ಅನುಕೂಲ ಆಗ್ತಾ ಇತ್ತು. ಒಂದಷ್ಟು ಅವರೇ ರೈತರೇ ಮಾಡಿಕೊಂಡು ಅವರ ಕೂಲಿನ ಅವ್ರು ತಗೊಳ್ಳೋಂಥ ಕೆಲಸ ಆಗ್ತಾ ಇತ್ತು. ಆದರೆ ಇವೆಲ್ಲನೂ ಸಹ ಮುಂದಿನ ದಿನಗಳಲ್ಲಿ ನಿಂತೋಗೋದಕ್ಕೆ ಇವ್ರು ಮಾಡ್ತಾ ಇರೋಂಥ ಕಾನೂನುಗಳು ಭಾಳಷ್ಟು ತೊಡಕಾಗೋಂಥ ನಿಟ್ಟಿನಲ್ಲಿ ಈ ಒಂದು ಮರಳಿ ನಮಗೆ ಹಳೆ ಪದ್ಧತಿಲಿ ಏನಿತ್ತು ಅದೇ ಇದಾಗಬೇಕು. ಮತ್ತು ಈ ರಾಷ್ಟ್ರನ ಕಟ್ಟಿದಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೆಸರಲ್ಲಿ ಈ ಕಾರ್ಯಕ್ರಮ ಮೂಡಿ ಬಂದಿದ್ದನ್ನು ಅದನ್ನು ರದ್ದು ಮಾಡಿ ಈಗ ವಿಕಸಿತ ಭಾರತ್ ಅಂತೇಳಿ VB ರಾಮ್ಜಿ ಅಂತೇಳಿ ಮಾಡಕ್ಕೆ ಕೊಟ್ಟಿರೋಂಥದ್ದು. ರಾಷ್ಟ್ರಪಿತಾಗೆ ತರಂಥ ಏನು ಕೊಡ್ತಾ ಇದ್ದಾರೆ, ಏನು ಗೌರವ ಕೊಡ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ, ಅವ್ರನ್ನ ಎಲ್ಲೋ ಒಂದು ಕಡೆ ಎಲ್ಲರ ಹೃದಯದಿಂದ ತೆಗಿಯೋಂಥ ಕೆಲಸ, ಗಾಂಧೀಜಿಯವ್ರನ್ನೂ ಸಹ ದೂರ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಅನುಮಾನಕ್ಕೆ ದಾರಿ ಆಗ್ತಾ ಇರೋಂಥದ್ದು. ಇವೆಲ್ಲನೂ ಸಹ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರನ್ನೂ ಸಹ ಸೇರಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿ ನರೇಗಾ ಬಚಾವ್ ಸಂಗ್ರಾಮ್ ಅಂತ ಒಂದು ಕಾರ್ಯಕ್ರಮದ ಅಡಿ ನಾವು ಇದನ್ನು ಪ್ರತಿಭಟಿಸ್ತಾ ಇರೋಂಥದ್ದನ್ನು ನಾವು ಇದೇ 23ಕ್ಕೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲೂ ಸಹ ಜನ ಸೇರಿ ಇದನ್ನ ಪ್ರತಿಭಟಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮೊದಲ ಬಾರಿಗೆ ನೋಡಿ, ಇದು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ಕಾರ್ಯಕ್ರಮ. ಇದಕ್ಕೆ ಶಿಡ್ಲಘಟ್ಟ ತಾಲೂಕಿನಿಂದನೂ ಸಹ ಸುಮಾರು 10,000ಕ್ಕೂ ಹೆಚ್ಚು ಇದರಲ್ಲಿ ಭಾಗವಹಿಸಿ ತಮ್ಮ ನೋವನ್ನ ಪ್ರತಿಭಟಿಸುವಂಥ ಕೆಲಸನ ನಾವು ಸಹ ಮಾಡ್ತಾ ಇದ್ದೀವಿ. ಹಂಗಾಗಿ ಇದು ದೇಶಾದ್ಯಂತ ಇದರ ಹೋರಾಟ ಸಂಗ್ರಾಮ ಪ್ರಾರಂಭ ಆಗಿರೋದ್ರಿಂದ ಇದೆಲ್ಲ ಕೇಂದ್ರ ಸರ್ಕಾರ ನರೇಗಾನ ಎಲ್ಲೋ ಒಂದು ಕಡೆ ತುಳಿಯುವಂಥದ್ದು, ನರೇಗಾ ಕಾರ್ಯಕ್ರಮನ ನಶಿಸೋಗಂಥ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇರೋದನ್ನು ನಾವು ಖಂಡಿಸ್ತೀವಿ. ಅದನ್ನು ಒಪ್ಕೊಳ್ಳೋದಿಲ್ಲ ಅಂತೇಳಿ ನಾವು ಈ ಮಾತನ್ನ ಹೇಳ್ತೀವಿ. ಈ ಕಡೆ ನಮ್ಮ ದೇಶದ ಏನು ಆರ್ಥಿಕವಾದಂಥ ಸದೃಢತೆಯಲ್ಲಿ ನಾವು 4ನೇ ಸ್ಥಾನಕ್ಕೆ 3ನೇ ಸ್ಥಾನಕ್ಕೆ, ಒಟ್ಟಾರೆ ನಮ್ಮ ದೇಶದ ಆರ್ಥಿಕತೆ ಚೆನ್ನಾಗಿರೋಂಥದ್ದು, ಆ ಮಟ್ಟದಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತೇಳಿ ಒಂದು ತಿಳುವಳಿಕೆ ನಮಗೆ. ಆದರೆ ದಿನೇ ದಿನೇ ರೂಪಾಯಿ ಮೌಲ್ಯ ಕುಸಿತಾ ಇರೋಂಥದ್ದು, ಈಗ ವ್ಯಾಪಾರೀಕರಣದ ವಿಚಾರದಲ್ಲಿ ಈಗ ಅಮೆರಿಕದೊಂದಿಗೆ ಒಪ್ಪಂದಗಳು ಮಾಡ್ಕೊಳ್ತಾ ಇರೋಂಥ ಇವೆಲ್ಲನೂ ಸಹ ದೇಶಕ್ಕೆ ಮಾರಕ. ಅಲ್ಲಿನ ರೈತರಿಗೆ, ಅಮೆರಿಕದ ರೈತರಿಗೆ ಸಾವಿರಾರು ಎಕರೆಯಲ್ಲಿ ಕೃಷಿ ಮಾಡೋಂಥ ಶಕ್ತಿ ಇರೋಂಥವ್ರು, ಆಧುನಿಕ ಯಂತ್ರಗಳನ್ನ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿ ಮಾಡಿ ಅದನ್ನು ನಮ್ಮ ದೇಶದಲ್ಲಿ ತಂದಾಕುವಂಥ ಸ್ಥಿತಿಗೆ ತಲುಪಿದಾಗ ಸಣ್ಣ ಪುಟ್ಟ ರೈತರು ಬೆಳೆದಂಥ ಪದಾರ್ಥಗಳನ್ನ ಇಲ್ಲಿ ಮತ್ತೆ ನಾವು ತುಂಬ ಸ್ಪರ್ಧೆ ಏರ್ಪಟ್ಟಾಗ ಇವೆಲ್ಲನೂ ಸಹ ನಮ್ಮ ರೈತರಿಗೆ ಕಂಟಕ ಆಗೋಂಥದ್ದು. ಮತ್ತು ಪ್ರತಿಯೊಂದು ಕೈಗಾರಿಕಾ ವಲಯಗಳಲ್ಲೂ ಸಹ ಇವ್ರು ಹೇಳ್ತಾರೆ ಏನು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಮೇಕ್ ಇನ್ ಇಂಡಿಯಾ ಎಲ್ಲೋ ಒಂದು ಕಡೆ ಚೈನಲ್ಲಿ ಉತ್ಪತ್ತಿ ಆಗೋಂಥ ವಸ್ತುಗಳನ್ನ ತರೋಂಥದ್ದು ಇಲ್ಲಿ ಜೋಡಿಸ್ಬಿಟ್ಟು ಅದನ್ನು ಮೇಕ್ ಇನ್ ಇಂಡಿಯಾ ಬ್ಯಾನರಲ್ಲಿ ಮಾರೋಂಥ ಕೆಲಸ ಆಗ್ತದೆ. ಇದರಿಂದ ಏನು ಪ್ರಯೋಜನ ಆಗ್ತದೆ? ಮೇಕ್ ಇನ್ ಇಂಡಿಯಾ ಅಂದರೆ
ಇಲ್ಲೇ ಸ್ಟಾರ್ಟ್ ಆಗಂತ ಸ್ಟಾರ್ಟಪ್ಗಳಿಗೆ ಅವಕಾಶ ಮಾಡಿ ಅವರಿಗೆ ಶಕ್ತಿ ತುಂಬಿದ್ರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದರಿಂದ ಒಂದಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ. ಅವರ ತಯಾರು ಮಾಡಿದಂಥ ಪ್ರಾಡಕ್ಟ್ಸು ಈ ದೇಶದಲ್ಲಿ ಮಾರಾಟ ಆಗೋಂಥದ್ದು, ಇದರಿಂದ ಹೆಚ್ಚು ಆದಾಯ ಬರುವಂಥ ಶಕ್ತಿ ನಮ್ಮೆಲ್ರಿಗೂ ಬರ್ತದೆ. ಆ ಥರದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಒಂದು ಹೆಸರನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ಕೊಳ್ಳೋದು, ಇದರಿಂದ ಒಂದಷ್ಟು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿ ಪ್ರಚಾರ ಆಗ್ತಾ ಇರುತ್ತೆ. ಇದು ತೋರಿಕೆ ಕೆಲಸ ಆಗ್ತಾ ಇದೆ ಬಿಟ್ರೆ ಎಲ್ಲೋ ದೇಶದ ಅಭಿವೃದ್ಧಿ ಕಡೆ, ದೇಶದ ಆರ್ಥಿಕತೆ ಕಡೆ ಗಮನ ಆಗ್ತಾ ಇಲ್ಲ. ಇದರಿಂದ ಬಹಳಷ್ಟು ಪ್ರಪಾತಕ್ಕೆ ಆರ್ಥಿಕ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಹೋಗ್ತದೆ ಅಂತ ಅನ್ಸುತ್ತೆ.